ಎಪಿಎಂಸಿಯಲ್ಲಿ ಕಾಸು ಕೊಟ್ರೆ ಮಳಿಗೆ ಸಿಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ವರದಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡಿತ್ತು. ಈಗ ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ. ಒಂದು ಮಳಿಗೆಗೆ 10 ರಿಂದ 50 ಲಕ್ಷಕ್ಕೆ ಲಂಚ ಕೇಳ್ತಾ ಇದ್ರಂತೆ ಅಧಿಕಾರಿಗಳು. ಎಪಿಎಂಸಿ ಲಂಚಾವತಾರದ ಬಿಗ್ ಎಕ್ಸ್ಪೋಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡಿತ್ತು. ಫೈನಲಿ ಈಗ ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ. ಎಪಿಎಂಸಿ ಕಾರ್ಯದರ್ಶಿ ದೊರೆಸ್ವಾಮಿಯ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಮೊದಲ ಭಾಗವಾಗಿ ಕಡ್ಡಾಯ ರಜೆ ಮೇಲೆ ಇಲಾಖೆ ಕಳಿಸಿದೆ. ಈ ವ್ಯಕ್ತಿ ಮೇಲೆ ಈಗ ಇನ್ಕ್ವೈರಿ ಕೂಡ ಸ್ಟಾರ್ಟ್ ಆಗಿದೆ, ಇಂಟರ್ನಲ್ ಇನ್ಕ್ವೈರಿ. ಪ್ರಕರಣದ ವಿಚಾರಣೆಗೆ ಹಿರಿಯ ಅಧಿಕಾರಿಗಳ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. 10 ದಿನದಲ್ಲಿ ವರದಿ ಸಲ್ಲಿಕೆಗೆ ಸೂಚನೆಯನ್ನು ಕೊಡಲಾಗಿದೆ. ರೋಡ್ ಸೈಡ್ ಇರುವಂತಹ ಮಳಿಗೆ ಬೇಕು ಅಂತಂದರೆ 10 ರಿಂದ 50 ಲಕ್ಷದಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ರು. ಯಾರು ದುಡ್ಡು ಕೊಡ್ತಿರಲಿಲ್ಲ, ಯಾವುದೋ ಒಂದು ಕಾರ್ನರ್ ಅಂಗಡಿಯನ್ನು ಅಲಾಟ್ ಮಾಡ್ತಾ ಇದ್ರು, ಅಲ್ಲಿ ಬಿಸ್ನೆಸ್ ಆಗ್ತಿರಲಿಲ್ಲ. ಹೀಗಾಗಿ ಹೆಂಗೂ ನಮ್ಮ ಪಾದದ ಕೆಳಗೆ ಬರ್ತಾರೆ, ನಮ್ಮ ಪಾದನೇ ಗತಿ ಅನ್ನೋ ರೀತಿಯಲ್ಲಿ ಈ ಅಧಿಕಾರಿಯ ವರ್ತನೆ ಇತ್ತು. ಈ ಥರದ್ದು ಹಗಲು ದರೋಡೆಗೆ ಬ್ರೇಕ್ ಹಾಕೋದು ಯಾವಾಗ ಅನ್ನೋ ಪ್ರಶ್ನೆಯನ್ನು ಪಬ್ಲಿಕ್ ಟಿವಿ ಕೇಳಿತ್ತು. ಫೈನಲಿ ಈಗ ವರದಿಯ ಇಂಪ್ಯಾಕ್ಟ್ ಆಗಿದೆ. ಬಟ್ ನಾವು ಬಯಸ್ತಾ ಇರೋದು ಕೇವಲ ಅವ್ರನ್ನ ಕಡ್ಡಾಯ ರಜೆ ಮೇಲೆ ಕಳಿಸ್ಬಿಟ್ಟು ಒಂದು ತೇಪೆ ಹಚ್ಚೋ ಕೆಲಸ ಅಥವಾ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ಕೆಲಸ ಅಲ್ಲ. ಆತನನ್ನು ಸೇವೆಯಿಂದಲೇ ವಜಾಗೊಳಿಸ್ಬೇಕು. ಒಬ್ಬನನ್ನು ವಜಾಗೊಳಿಸಿದ್ರೆ ಇನ್ನು ಉಳಿದವ್ರಿಗೆ ಅದು ಪಾಠ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ. ಕಡ್ಡಾಯ ರಜೆ ಮೇಲೆ ಕಳಿಸಿದ್ದು ಸರಿ, ಬಟ್ ಎಲ್ಲರೂ ಕೇಳ್ತಾ ಇರುವಂಥದ್ದು ಇಂಥ ಅಧಿಕಾರಿಗಳನ್ನ ಅಮಾನತ್ತು ಮಾಡಬಾರ್ದು. ಅಕಸ್ಮಾತ್ ಆತ ಗಿಲ್ಟಿ ಅಂತ ಪ್ರೂವ್ ಆದ್ರೂ ಕೂಡ ವಜಾ ಮಾಡಬೇಕು. ಅಂಥದಕ್ಕೆ ಅವಕಾಶ ಇದೆಯಾ? ಏನೇನು ಮಾಹಿತಿ ಇದೆ? ಮಮತಾ, ಈಗ 10 ದಿನಗಳ ಕಾಲ ನಾವು ತನಿಖೆಯನ್ನ ಮಾಡ್ತೀವಿ. ತನಿಖೆಯಲ್ಲಿ ಇವರು ತಪ್ಪಿತಸ್ಥರು ಅಂದ್ರೆ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಈಗ ಹೇಳಿರುವಂಥದ್ದು. ಅಂದ್ರೆ ಏನು ಪಬ್ಲಿಕ್ ಟಿವಿ ನಿರಂತರವಾಗಿ ಏನು ಲಂಚಾವತಾರ ಇದೆ, ಅದು ಕೂಡ ಲಕ್ಷಾಂತರ ದುಡ್ಡನ್ನ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು. ಅಂದ್ರೆ ಮಳಿಗೆಗಳನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷಾಂತರ ರೂಪಾಯಿ ಹಣವನ್ನ ಪೀಕ್ತಾ ಇದ್ದಾರೆ ಅನ್ನುವಂಥದ್ದು ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ನಂತರ ಎಚ್ಚೆತ್ತಂತ ಏನು ಇಲಾಖೆಯವರು ಈಗ ಅವರ ವಿರುದ್ಧವಾಗಿ ಅಂದ್ರೆ ಸಚಿವರು ಕೂಡ ಅವರ ವಿರುದ್ಧ ತನಿಖೆಯನ್ನು ಮಾಡ್ತೀವಿ, ಆಂತರಿಕ ತನಿಖೆಯನ್ನು. ಅದರಿಂದಾಗಿ ಅವರು ಕಡ್ಡಾಯವಾಗಿ ರಜೆಯನ್ನು ಕೊಟ್ಟು ಕಳುಹಿಸಿ ಅನ್ನುವಂಥ ಆದೇಶವನ್ನು ಅವರು ಒಂದು ರೀತಿ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಇದು ನಿಜಕ್ಕೂ ಕೂಡ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಳಿಗೆಗೆ 20 ಲಕ್ಷ ಹಣ ಕೊಟ್ಟರು ಕೂಡ ಅವರಿಗೆ ಆ ಮಳಿಗೆಯನ್ನು ಕೊಡದೆ ಯಾವುದೋ ಬೇಕಾಬಿಟ್ಟಿ ಅಂದರೆ ಅವರಿಗಿಂತ ಹೆಚ್ಚಿಗೆ ದುಡ್ಡನ್ನು ಕೊಟ್ಟು ಅವರಿಗೆ ಮಳಿಗೆಗಳನ್ನು ಕೊಡುವಂಥದ್ದು ಇದು ಕೂಡ ಆಗಿತ್ತು. ಈಗ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಪಬ್ಲಿಕ್ ಟಿವಿಯ ವರದಿಯನ್ನು ಆಧರಿಸಿ ಅವರು ಒಂದು ಲೆಟ್ರೇಡನ್ನು ಹಾಕಿರುವಂಥದ್ದು. ಅಂದರೆ ಅವರು ಒಂದು ಆದೇಶವನ್ನು ಹೇಳಿರುವಂಥದ್ದು. ಏನಂದರೆ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆಯಿತು. ಆ ಸುದ್ದಿ ಪ್ರಸಾರ ಆಗೋಕ್ಕೂ ಮೊದಲು ನಾವು ಅಂಗಡಿಯನ್ನು ಅಲರ್ಟ್ ಮಾಡಿದ್ವಿ. ಚಂದ್ರಶೇಖರ್ ಅವರಿಗೆ ದೂರದಾರರೇನಿದ್ದಾರೆ ಅವರಿಗೆ ಅಂಗಡಿಯನ್ನು ಅಲರ್ಟ್ ಮಾಡಿದ್ವಿ ಅಂತ. ಆದರೆ ಅವರಿಗೆ ಹೇಳಿದ್ದಂಥ ಅಂಗಡಿ ಹಾಗೆ ಅವರ ಬಳಿ ಹಣವನ್ನು ತೆಗೆದುಕೊಂಡಿದ್ದು ಬೇರೆ ಅಂಗಡಿಗೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹಣ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಚಂದ್ರಶೇಖರ್ ಅವರು ಹೇಳ್ತಾ ಇರುವಂಥದ್ದು. ಹಾಗೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಅದು ನಿಜ ಅನ್ನುವಂಥ ಮಟ್ಟಕ್ಕೆ ಇದೆ ಮೇಲ್ನೋಟಕ್ಕೆ. ಈಗ ತನಿಖೆಯನ್ನು ಮಾಡಿ ತನಿಖೆಯ ನಂತರ ಅಂದರೆ ಕೇವಲ 10 ದಿನಗಳ ಒಳಗಾಗಿ ನಮಗೆ ವರದಿಯನ್ನು ಕೊಡಬೇಕು. 10 ದಿನಗಳ ನಂತರ ನಾವು ಇವರು ತಪ್ಪಿತಸ್ಥರು ಇದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆದರೆ ನಾವು ಕಠಿಣವಾದಂಥ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಸೂಚನೆಯನ್ನು ಕೂಡ ಅಂದರೆ ಒಂದು ಆದೇಶ ಪ್ರತಿಯಲ್ಲಿ ನೀಡಿರುವಂಥದ್ದು. ಒಟ್ಟಾರೆ ಈಗ ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಆಗಿದೆ. ಆ ಕಾರ್ಯದರ್ಶಿ ಏನಿದ್ರು ಅವರನ್ನು ಕಡ್ಡಾಯವಾಗಿ ರಜೆಯಿಂದ ಕಳಿಸಿದ್ದಾರೆ. ಧನ್ಯವಾದ ಮಾದೇಶ್ ತಮ್ಮ ಮಾಹಿತಿಗಾಗಿ.